ಅಭಿಮನ್ಯು ಇದೇ ಕಡೆ ದಸರಾ ಅಂತ ಹೇಳ್ತಿದ್ದಾರೆ ಜಂಬೂ ಸವಾರಿ ನಿಜಾನ? ಮುಂದಿನ ವರ್ಷ. ಸೊ ಮುಂದಿನ ವರ್ಷದ ಆಯ್ಕೆಯನ್ನು ಈ ವರ್ಷನೇ ಮಾಡಲ್ಲ. ಅಭಿಮನ್ಯು ನೆಕ್ಸ್ಟ್ ಅಂದ್ರೆ ಸಕ್ಸೆಸರ್ ಆಗಲಿಕ್ಕೆ ಪ್ರಕಾರ ನಮ್ಮ ಧನಂಜಯ ಇದ್ದಾನೆ. ಈ ಆನೆಗಳ ಜೊತೆ ಒಂದು ರೀಲ್ಸ್ ಮಾಡೋದು ಇದೆಲ್ಲ ಪ್ರವೃತ್ತಿ ಜಾಸ್ತಿ ಆಗ್ತಾ ಇದೆ. ಏನು ನಿಮಗೆ ಫ್ಯೂಚರ್ ಡೇಸಲ್ಲಿ ಹಿಂಗೆ ಕಂಟಿನ್ಯೂ ಆದರೆ ಏನು ಫೈಬರ್ ಆನೆಗಳನ್ನ ಕಳಿಸ್ಬೇಕು ಅಂತ ಏನಾದ್ರು? ಖಂಡಿತ ಹೌದು. ಏನು ಜಾಸ್ತಿ ಜನ ಆದರೆ ಅದಕ್ಕೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ನಾಡಹಬ್ಬ ದಸರಾ ಮಹೋತ್ಸವದ ಜಂಬೂ ಸವಾರಿ ಅದ್ದೂರಿಯಾಗಿ ಪೂರ್ಣಗೊಂಡಿದೆ. ಏನು ನಾಡದೇವಿ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ಸಾಗಿದಂತಹ ಅಭಿಮನ್ಯು ಆನೆ ತನ್ನ ಕರ್ತವ್ಯವನ್ನು ಯಶಸ್ವಿಯಾಗಿ ಪೂರೈಸಿದ್ದಾನೆ. ಈ ಸಂಬಂಧ DCF ಪ್ರಭುಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಂಗ್ರಾಟ್ಸ್ ನಮಗೆ. ದಸರಾ ತುಂಬ ಯಶಸ್ವಿಯಾಗಿ ನಡೆಸಿದೆ, ಜಂಬೂ ಸವಾರಿ ಎಲ್ಲ ಮುಗ್ತಿದೆ. ಅಭಿಮನ್ಯು 60ನೇ ವರ್ಷ ಮುಗ್ತಿದೆ. ಇದೇ ಕಡೆ ದಸರಾ ಅಂತ ಹೇಳ್ತಿದ್ದಾರೆ ಜಂಬೂ ಸವಾರಿ ನಿಜಾನ? ಇಲ್ಲ, ಆ ಥರ ನಾವೆಲ್ಲಿ ಘೋಷಣೆ ಮಾಡಿಲ್ಲ. ಆದರೆ ಇನ್ನೂ ಸ್ಟ್ರೆಂತ್ ಇದೆ, ಇನ್ನೂ ಒಂದು ವರ್ಷ ಅವಕಾಶನೇ ಇದೆ. ಬಟ್ ಮುಂದಿನ ವರ್ಷ ಯಾವ ಆನೆಗೆ ಪೊಟೆನ್ಷಿಯಾಲಿಟಿ ಇರುತ್ತೆ, ಯಾವ ಆನೆಗೆ ಸ್ಟ್ರೆಂತ್ ಇರುತ್ತೆ, ಅದನ್ನು ನೋಡ್ಕೊಂಡು ಇದು ಮಾಡ್ತೀವಿ ಅಷ್ಟೇ ಬಿಟ್ಟರೆ. ಸೊ ಮುಂದಿನ ವರ್ಷದ ಆಯ್ಕೆಯನ್ನು ಈ ವರ್ಷನೇ ಮಾಡಲ್ಲ ನಾವು. ಸೊ ತುಂಬ ಎಕ್ಸ್ಪೀರಿಯನ್ಸ್ ಆನೆಗಳು ಇದಾವೆ, ನಾವು ಇಲ್ಲ ಅಂತ ಹೇಳಲ್ಲ. ಬಟ್ ಇವನಿಗೂ ಇನ್ನೂ ಒಂದು ವರ್ಷ ಅವಕಾಶನೇ ಇದೆ. ಸೊ ಮುಂದಿನ ವರ್ಷ ಏನು ಪರ್ಫಾರ್ಮೆನ್ಸ್ ಇರುತ್ತೆ ಅದರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಸರ್, ಈಗ ಪೊಟೆನ್ಷಿಯಲ್ ಮತ್ತು ಪರ್ಫಾರ್ಮೆನ್ಸ್ ಅಂದರೆ ಅದು ಯಾವ ಥರ ಗೇಜ್ ಮಾಡ್ತೀರಾ ಸರ್? ಪ್ರೆಸೆಂಟ್ ಇಯರ್ ನಾವು ತಾಲೀಮಲ್ಲಿ ಮಾಡಿಸಿದ್ವಲ್ಲ, ಇದ್ರ ಮೇಲೆ ರಿಪೋರ್ಟ್ ಕಾರ್ಡ್ ಇರುತ್ತೆ. ಸೊ ನೆಕ್ಸ್ಟ್ ಇಯರ್ ನಾವು ಸೆಲೆಕ್ಷನ್ ಟೈಮಲ್ಲಿ ನಾವು ಗೇಸ್ ಮಾಡ್ತೀವಿ. ಸೆಲೆಕ್ಷನ್ ಟೈಮಲ್ಲಿ ಅವ್ನ ಸ್ಟ್ರೆಂತ್ ಏನು, ಇದು ಹೆಲ್ತ್ ಕಾರ್ಡ್ ಮಾಡ್ತೀವಲ್ಲ, ಆ ಹೆಲ್ತ್ ಕಾರ್ಡಲ್ಲಿ ಅವ್ನ ಫಿಟ್ನೆಸ್ಸನ್ನು ನೋಡಿಬಿಟ್ಟು ವಿಲ್ ಡಿಸೈಡ್ ಅಷ್ಟೇ. ಹಾಗೆ ಮತ್ತು ಇವನ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ ಕನ್ಸಿಡರ್ ಆಗುತ್ತೆ. ಅಭಿಮನ್ಯು ಹೊರತುಪಡಿಸಿ ಬೇರೆ ಇನ್ಯಾವ ಆನೆಗಳು ನೆಕ್ಸ್ಟ್ ಎಲಿಫೆಂಟ್ ಅಂದರೆ ಸಕ್ಸೆಸರ್ ಆಗಲಿಕ್ಕೆ ನಿಮ್ಮ ಪ್ರಕಾರ? ನಮ್ಮ ಧನಂಜಯ ಇದ್ದಾನೆ, ಮಹೇಂದ್ರ ಇದ್ದಾನೆ, ಪ್ರಶಾಂತ ಇದ್ದಾನೆ, ಸುಗ್ರೀವ ಇದ್ದಾನೆ, ಭೀಮ ಇದ್ದಾನೆ, ಏಕಲವ್ಯ ಇದ್ದಾನೆ. ಸೊ ಎಲ್ಲ ಲೈನ್ ಆಫ್ ಸೀರೀಸ್ ಆಫ್ ಎಲಿಫೆಂಟ್ಸ್ಗಳಿದಾವೆ. ಸೀನಿಯಾರಿಟಿ ಮೇಲೆ ಕೊಡ್ತಾ ಹೋಗ್ತೀವಿ ಅಷ್ಟೇ. ಹಾಗಾಗಿ ಸೊ ದೇ ಆರ್ ಆಲ್ ಎಕ್ಸ್ಪೀರಿಯನ್ಸ್ಡ್ ಎಲಿಫೆಂಟ್ಸ್ಗಳು. ಹೀಗಾಗಿ ದೇ ಆರ್ ಆಲ್ ಹ್ಯಾವ್ ದಿ ಈಕ್ವಲ್ ಪೊಟೆನ್ಷಿಯಲ್. ಅದರಲ್ಲಿ ಈ ಸರಿ ನಾವು ನೆರೆ ರಾಜ್ಯಗಳಲ್ಲಿ ಉತ್ಸವಗಳು ನಡೆದಂಥ ಸಂದರ್ಭಗಳಲ್ಲಿ ಆನೆಗಳಿಂದ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ಗಳಾಗ್ತಿದೆ. ಕರ್ನಾಟಕದಲ್ಲಿ ಪುಣ್ಯಕ್ಕೆ ಆ ಥರದ್ದು ಯಾವುದೂ ಆಗಿಲ್ಲ. ಆದರೆ ಅವುಗಳ ಒತ್ತಡ ಮತ್ತು ಮಾನಸಿಕ ಪ್ರೆಷರ್ನ ಪರಿಗಣಿಸೋದಾದರೆ ಅರಮನೆಯಲ್ಲಿ ಕೆಲವೊಂದಷ್ಟು ಈ DJ ಕಾರ್ಯಕ್ರಮಗಳು ಅವಿವು ನಡೀತಾ ಇರ್ತವೆ. ಸೊ ಇದರಿಂದ ಏನಾದರೂ ಅದಕ್ಕೆ ಎಲಿಫೆಂಟ್ ಮೇಲೆ ಏನಾದರೂ ಪರಿಣಾಮ ಬೀರ್ತದ? ಖಂಡಿತ ಸೌಂಡ್ ಬೀರುತ್ತೆ, ಪರಿಣಾಮ ಬೀರುತ್ತೆ. ಯಾಕೆಂದರೆ ಅದಕ್ಕೆ ಚೆನ್ನಾಗಿ ನಿದ್ದೆ ಆಗಬೇಕು. ನಿದ್ದೆ ಆಗದೆ ಇದ್ದರೆ ಅದರ ಪೇಷನ್ಸ್ ಲೆವೆಲ್ ಕಡಿಮೆ ಆಗುತ್ತೆ, ಪ್ರೆಷರ್ ಇರುತ್ತೆ. ಸೊ ಹಾಗಾಗಿ ನಾವು ಆದಷ್ಟು ಅದಕ್ಕೆ ಒತ್ತಡವನ್ನು ಕಡಿಮೆ ಮಾಡೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಸಿಟಿಲಿ ಇಟ್ಕೊಂಡಾಗ. ಹಾಗಾಗಿ ಈ ಸಲ ಹೊಸದಾಗಿ ನಾನು ಮಡ್ ಥೆರಪಿ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ಟಾರ್ಟ್ ಮಾಡಿಸಿದ್ವಿ. ರೆಡ್ ಸಾಯಿಲನ್ನು ತೊಗೊಂಡು ಬಂದು ಅದು ಥೆರಪಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಅದು ಇದನ್ನು ವಾಟರ್ ಮೆಲನ್ನು, ಕರ್ಬೂಜ, ಡೈಲಿ ಆ ಫುಡ್ಗಳನ್ನು ಸ್ಟಾರ್ಟ್ ಮಾಡಿದ್ವಿ. ಅದ್ರ ಸ್ಟ್ರೆಸ್ ಕಡಿಮೆ ಆಗಿದೆ. ಮತ್ತು ದಾರಿ ಉದ್ದಕ್ಕೂ ನಾವು ಏನಾದರೂ ವೇಟ್ ಆಗ್ದಾಗ ದಾರಿ ಉದ್ದಕ್ಕೂ ವಾಟರ್ ಮೆಲನನ್ನು ಮತ್ತು ಸ್ಪೆಷಲ್ ಕುಸ್ರೆಯನ್ನು ಕೊಡ್ತಾ ಹೋಗ್ತೀವಿ ಟು ರಿಡ್ಯೂಸ್ ದ ಪ್ರೆಷರ್. ತಿನ್ನೋ ಕಡೆ ಗಮನ ಕೊಟ್ಟರೆ ಬೇರೆ ಕಡೆ ಜನರ ಗದ್ದಲಾಗೆ ಚೀರಾಟ ಕಡೆ ಕಡಿಮೆ ಇರುತ್ತೆ ಅನ್ನೋ ಉದ್ದೇಶದಿಂದ ಆ ಥರ ಎಲ್ಲ ಹ್ಯಾಂಡಲ್ ಮಾಡ್ತೀವಿ. ಅದಕ್ಕೆ ಇಡೀ ದೇಶದಲ್ಲೇ ನಮ್ಮ ಇದು ಕರ್ನಾಟಕ ಆನೆಗಳನ್ನು ಪಳಗಿಸೋದಿರಲಿ, ಆರೈಕೆ ಇರಲಿ, ಅದನ್ನು ನೋಡ್ಕೊಳ್ಳೋದು ಮತ್ತು ಬಳಸುವ ರೀತಿ ಏನಿದೆ ಇಡೀ ದೇಶದಲ್ಲ ಜಗತ್ತಿನಲ್ಲೇ ಪ್ರಸಿದ್ಧ ಅಂಥ ಟೆಕ್ನಿಕ್ಸು ನಮ್ಮ ಅರಣ್ಯ ಇಲಾಖೆಯಲ್ಲಿದೆ. ಹಾಗಾಗಿ ಪುಂಡಾನೆ ಸೆರೆ ಹಿಡಿಯೋದ್ರಲ್ಲಿ ಇರಲಿ, ಏನು ರೋಗ್ ಎಲಿಫೆಂಟ್ಸ್ ಇದು ಟೈಗರ್ಸ್ಗಳನ್ನು ಸೆರೆ ಹಿಡಿಯೋದಿರಲಿ, ಅದರಲ್ಲಿ ಕೂಡ ಚೆನ್ನಾಗಿಸ್ತಾನೆ. ಮತ್ತು ಇಂಥ ದಸರಾ ಲಕ್ಷಾಂತರ ಜನ ಸೇರುವ ಇದರಲ್ಲಿ ಕೂಡ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಡೋದು ಕೂಡ ಒಂದು ಚಾಣಾಕ್ಷತನ. ಅದು ಕೂಡ ನಮ್ಮ ಆನೆಗಳಲ್ಲಿ, ಮಾವುತರಲ್ಲಿ, ಕಾವಡಿಗರಲ್ಲಿ ಬಂದುಬಿಟ್ಟಿದೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಕ್ರೇಜು ಜಾಸ್ತಿ ಆಗ್ತಂದಾಗ ಈ ಆನೆಗಳ ಜೊತೆ ಬಂದು ರೀಲ್ಸ್ ಮಾಡೋದು ಇದೆಲ್ಲ ಪ್ರವೃತ್ತಿ ಜಾಸ್ತಿ ಆಗ್ತಾ ಇದೆ. ಏನು ಹಿಂಗೆ ಫ್ಯೂಚರ್ ಡೇಸಲ್ಲಿ ಹಿಂಗೆ ಕಂಟಿನ್ಯೂ ಆದರೆ ಏನು ಫೈಬರ್ ಆನೆಗಳನ್ನ ತರಿಸ್ಬೇಕು ಅಂತ ಏನಾದ್ರು ಪ್ಲ್ಯಾನ್ಸ್? ಏನಾಗುತ್ತೆ ಅಂತಂದರೆ ಖಂಡಿತ ಹೌದು. ಏನು ಜಾಸ್ತಿ ಜನ ಆದರೆ ಅದಕ್ಕೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ತುಂಬ ಒತ್ತಡದಲ್ಲಿ ನಾವು ಅದನ್ನು ಕೆಲಸ ಮಾಡಿಸ್ಕೊಳಕ್ಕಾಗಲ್ಲ. ಆದಷ್ಟು ಅದಕ್ಕೆ ಅದೊಂದು ಸ್ಪೇಸ್ ಇರುತ್ತೆ, ಆ ಸ್ಪೇಸನ್ನು ನಾವು ಕೊಡಲೇಬೇಕು. ನಾವು ಈ ವರ್ಷ ಎಷ್ಟೊಂದು ಪ್ರಯತ್ನ ಮಾಡಿದ್ದೀವಿ. ಅದಕ್ಕೆ ಆ ಥರ ಯಾರ್ದು ಹೋಗದೆ ಇರೋಂಗೆ ಎಷ್ಟಾಗುತ್ತೆ ಅಷ್ಟು ತಡಿತಾನೆ ಇದ್ದೀವಿ. ಆಮೇಲೆ ಅದನ್ನು ಮೇಂಟೈನ್ ಕೂಡ ಮಾಡಿದ್ವಿ. ಎವ್ರಿ ವೀಕ್ ನಾವು ಸ್ಟ್ರೆಸ್ ಲೆವೆಲನ್ನು ಚೆಕ್ ಮಾಡ್ತೀವಿ. ಅಂದರೆ ಸ್ಟ್ರೆಸ್ ಹಾರ್ಮೋನ್ಸ್ ಏನಾದರೂ ರಿಲೀಸ್ ಆಗಿದೆಯಾ ಅಂತೇಳಿ. ಸೊ ಅದನ್ನು ನೋಡಿಕೊಂಡು ಆನೆಗೆ ಎಷ್ಟು ಇದನ್ನು ತಾಲೀಮಿಗೆ ಕರ್ಕೊಂಡು ಹೋಗಬೇಕು ಬೇಡ, ಅಥವಾ ಜನರ ಮಧ್ಯೆ ತೊಗೊಂಡು ಹೋಗಬೇಕು, ಅಥವಾ ಏನೇನು ಕೆನಾನ್ ಫೈರಿಂಗ್ ತೊಗೊಂಡು ಹೋಗಬೇಕೋ ಬೇಡ, ಇದೆಲ್ಲ ಕೂಡ ನಮ್ಮ ವೆಟರ್ನರಿ ಡಾಕ್ಟರ್ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಅದನ್ನು. ಹಾಗೆ ಅದಕ್ಕೆ ಸೌಂಡು ಕಡಿಮೆ ಇದ್ದರೆ ಒಳ್ಳೆಯದು. ಯಾವುದು
ಸೌಂಡ್ ಇಲ್ಲದೆ ಇದ್ದರೆ ಇನ್ನೂ ಒಳ್ಳೆಯದು ಅಷ್ಟೇ. ಧನ್ಯವಾದಗಳು ಡಾಕ್ಟರ್.